ದೋಸ್ತಿಗಳ ನಡುವಿನ ಟಿಕೆಟ್ ಹಂಚಿಕೆ ಆಲ್ಮೋಸ್ಟ್ ಫೈನಲ್ ಆಗಿರುವಂತಹ ಒಂದು ಲಕ್ಷಣಗಳು ಕಾಣಿಸ್ತಾ ಇವೆ. ಹಾಸನ, ಮಂಡ್ಯ, ಕೋಲಾರ ಬಹುತೇಕ ಜೆಡಿಎಸ್ ಪಾಲಾಗಿದೆ. ಮೂರು ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ಗೆ ಟಿಕೆಟ್ ಫೈನಲ್ ಆಗಿರೋದ್ರ ಬಗ್ಗೆ ಟಿವಿ9ಗೆ ಲಭ್ಯವಾಗಿರುವಂತಹ ಅಧಿಕೃತ ಖಚಿತವಾದಂತಹ ಮಾಹಿತಿ. ಮಂಡ್ಯ ವಿಚಾರದಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಈಗ ಕುಮಾರಸ್ವಾಮಿ. ಮೂರು ಕ್ಷೇತ್ರಗಳಲ್ಲೂ ಕೂಡ ಜೆಡಿಎಸ್ಗೆ ಟಿಕೆಟ್ ಫೈನಲ್ ಆಗಿದೆ. ಬಿಜೆಪಿಯ ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿಗೆ ನೀಡಿದೆ ಅನ್ನುವಂಥದ್ರ ಬಗ್ಗೆ ಟಿವಿ9ಗೆ ಲಭ್ಯವಾಗಿರುವಂತಹ ಒಂದು ಅಧಿಕೃತವಾದಂತಹ ಒಂದು ಖಚಿತ ಮಾಹಿತಿ ಇದು. ಮೈತ್ರಿ ಸೀಟ್ ಹಂಚಿಕೆ ಗೊಂದಲಕ್ಕೆ ಬಹುತೇಕ ಈಗ ತೆರೆ ಎಳೆದಂತಾಗಿದೆ. ಇನ್ನು ಕ್ಷೇತ್ರ ಹಂಚಿಕೆಯ ಮಾತುಕತೆ ಬಹುತೇಕ ಫೈನಲ್ ಆಗಿದೆ. ಇನ್ನು ಉಳಿದ ಕ್ಷೇತ್ರಗಳ ಬಗ್ಗೆ ಇನ್ನಷ್ಟು ಚರ್ಚೆ ಆಗಬೇಕಾಗಿದೆ ಅಂತ ಹೇಳಿ ಅಮಿತ್ ಶಾ ಅವರು ಹೇಳಿದ್ದಾರೆ ಅನ್ನುವಂಥ ಒಂದು ವಿಚಾರ. ಸೊ ಹಾಗಾಗಿ ಮತ್ತಷ್ಟು ಚರ್ಚೆಗಳ ಬಳಿಕ ಈ ಟಿಕೆಟ್ ಗೊಂದಲ ಏನಿದೆಯಲ್ಲ, ಉಳಿದ ಕ್ಷೇತ್ರಗಳು ಯಾರಿಗೆ ಹಂಚಿಕೆ ಆಗಬೇಕು ಅನ್ನುವಂಥದ್ದು ಅದು ಕೂಡ ಆಲ್ಮೋಸ್ಟ್ ಫೈನಲ್ ಆಗುತ್ತೆ. ಆದರೆ ಈಗ ಸದ್ಯಕ್ಕೆ ಲಭ್ಯವಾಗಿರುವಂತಹ ಒಂದು ಖಚಿತ ಮಾಹಿತಿ ಪ್ರಕಾರ ಮಂಡ್ಯ, ಕೋಲಾರ, ಹಾಸನ ಈ ಮೂರು ಕ್ಷೇತ್ರಗಳು ಈಗ ಜೆಡಿಎಸ್ ಪಾಲಾಗಿದೆ. ಬೆಳಿಗ್ಗೆ ಕೂಡ ನಾವು ಮಾತಾಡ್ತಾ ಜಯಶಂಕರ್ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 3.5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಹಾಸನದಲ್ಲಿ ಸಾಕಷ್ಟು ಒಂದು ಪ್ರಬಲವಾದಂತಹ ಒಂದು ವಿರೋಧ ವ್ಯಕ್ತವಾಗ್ತಾ ಇತ್ತು. ಪ್ರೀತಮ್ ಗೌಡ ಸಹಜವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಬಿಜೆಪಿಗೆ ಬರಬೇಕು, ಬಿಜೆಪಿನೇ ಹಾಸನದಲ್ಲಿ ನೇರವಾಗಿ ಕಂಟೆಸ್ಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ. ಆದರೆ ಈಗ ಕೊನೆಗೂ ಹಾಸನ, ಕೋಲಾರ ಮತ್ತು ಮಂಡ್ಯನ ಉಳಿಸ್ಕೊಳ್ಳೋದ್ರಲ್ಲಿ ಈಗ ಕುಮಾರಸ್ವಾಮಿ ಆಲ್ಮೋಸ್ಟ್ ಸಕ್ಸಸ್ ಆಗಿದ್ದಾರೆ. ಇವತ್ತು ದೆಹಲಿಯಲ್ಲಿರುವಂತಹ ಕುಮಾರಸ್ವಾಮಿ ಮತ್ತು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅಮಿತ್ ಶಾ ಅವರನ್ನ ಅವರ ನಿವಾಸದಲ್ಲಿ ಹೋಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಮೂರು ಕ್ಷೇತ್ರಗಳು ಆಲ್ಮೋಸ್ಟ್ ಫೈನಲ್ ಆಗ್ಬಿಟ್ಟಿದೆ ಈಗ. ಇನ್ನು ಉಳಿದ ಕ್ಷೇತ್ರಗಳು ಯಾವುದು ಸಿಗತ್ತಾ ಈಗ ಜೆಡಿಎಸ್ಗೆ? ಬೆಂಗಳೂರು ಗ್ರಾಮಾಂತರ ಲಭ್ಯವಾಗತ್ತಾ? ತುಮಕೂರು ಸಿಗತ್ತಾ? ಇದೆಲ್ಲದ್ರ ಬಗ್ಗೆ ಕೂಡ ಇನ್ನಷ್ಟೇ ಚರ್ಚೆ ಆಗಬೇಕಾಗಿದೆ. ಅಮಿತ್ ಶಾ ಜೊತೆ ಸುಮಾರು 20 ನಿಮಿಷಗಳ ಕಾಲ ನಾಯಕರುಗಳು ಚರ್ಚೆಯನ್ನ ಮಾಡಿದ್ದಾರೆ. ರಾಜಕೀಯ ಸ್ಥಿತಿಗತಿ ಬಗ್ಗೆ ಮಾಹಿತಿ ನೀಡಿರುವ ಎಚ್ಡಿಕೆ ಉಳಿದ ಕ್ಷೇತ್ರದ ಬಗ್ಗೆ ಚರ್ಚಿಸೋಣ ಅಂತ ಅಮಿತ್ ಶಾ ಈ ವೇಳೆ ಹೇಳಿದ್ದಾರೆ. ತುಮಕೂರು, ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಚರ್ಚಿಸೋಣ, ಮತ್ತೊಮ್ಮೆ ಚರ್ಚೆ ಮಾಡೋಣ ಅಂತ ಅಮಿತ್ ಶಾ ಈ ವೇಳೆ ಹೇಳಿದ್ದಾರೆ. ನಾಯಕರೊಂದಿಗೆ ಚರ್ಚಿಸಿ ನಿರ್ಧರಿಸೋಣ ಅಂತ ಅಮಿತ್ ಶಾ ಹೇಳಿದ್ದಾರೆ. ಹಾಸನ, ಮಂಡ್ಯದಲ್ಲಿ ಬಿಜೆಪಿ ನಾಯಕರು ಅನಗತ್ಯ ಹೇಳಿಕೆ ನೀಡುತ್ತಿದ್ದಾರೆ. ಎನ್ಡಿಎ ಮೈತ್ರಿಕೂಟ ಸೇರಿರೋದು ಕಾಂಗ್ರೆಸ್ ಸೋಲಿಸೋಕೆ, ಆದ್ರೆ ನಿಮ್ಮ ಪಕ್ಷದ ಶಾಸಕರೇ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ. ಮಂಡ್ಯ, ಹಾಸನದಲ್ಲಿ ನಿಮ್ಮ ಶಾಸಕರಿಂದಲೇ ಭಿನ್ನಾಭಿಪ್ರಾಯ ವ್ಯಕ್ತವಾಗ್ತಿದೆ. ಇದರ ಬಗ್ಗೆಯೂ ಚರ್ಚಿಸೋಣ ಅಂತ ಅಮಿತ್ ಶಾ ಈ ವೇಳೆ ಹೇಳಿದ್ದಾರೆ. ಸುಮಾರು 20 ನಿಮಿಷಗಳವರೆಗೆ ಗೃಹ ಮಂತ್ರಿಯವರ ಜೊತೆ ಎಚ್.ಡಿ. ಕುಮಾರಸ್ವಾಮಿ ಹಾಗೇನೆ ನಿಖಿಲ್ ಕುಮಾರಸ್ವಾಮಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಮಂಡ್ಯ, ಹಾಸನ, ಅದೇ ರೀತಿ ಕೋಲಾರ ಕ್ಷೇತ್ರದ ಬಗ್ಗೆ ಫೈನಲ್ ಆಗಿದೆ. ಎಸ್, ಮೂರು ಕ್ಷೇತ್ರಗಳು ಆಲ್ಮೋಸ್ಟ್ ಈಗ ಜೆಡಿಎಸ್ಗೆ ಸಿಕ್ಕಿದೆ, ಫೈನಲ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಪಡಿತೋಣ. ನಮ್ಮ ಪ್ರತಿನಿಧಿ ಸುನಿಲ್ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸುನಿಲ್, ಈಗ ಟಿವಿ9ಗೆ ಲಭ್ಯವಾಗಿರುವಂತಹ ಖಚಿತ ಮಾಹಿತಿ ಆಧರಿಸಿ ಹೇಳೋದಾದ್ರೆ ಮೂರು ಕ್ಷೇತ್ರಗಳನ್ನ ಪಡ್ಕೊಳ್ಳೋದ್ರಲ್ಲಿ ಈಗಾಗಲೇ ಕುಮಾರಸ್ವಾಮಿ ಸಕ್ಸಸ್ ಆಗಿದ್ದಾರೆ. ಅದರಲ್ಲೂ ಮಂಡ್ಯ ಬಹಳ ಜಿದ್ದಾಜಿದ್ದಿತ್ತು, ಹಾಸನದಲ್ಲೂ ಕೂಡ ಒಂದಷ್ಟು ವಿರೋಧ ಇತ್ತು. ಸೊ ಕೋಲಾರ, ಈ ಮೂರು ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿರೋದ್ರ ಬಗ್ಗೆ, ಇನ್ನು ಉಳಿದ ಕ್ಷೇತ್ರಗಳ ಬಗ್ಗೆ ಇನ್ನು ಚರ್ಚೆ ಮಾಡೋಣ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಇದು ಆಲ್ಮೋಸ್ಟ್ ದೋಸ್ತಿಗಳ ಒಂದು ಟಿಕೆಟ್ ಹಂಚಿಕೆ ಫೈನಲ್ ಹಂತಕ್ಕೆ ಬಂದಿದೆ ಅಂತ ಹೇಳ್ಬೋದಾ ಸುನಿಲ್? ಖಂಡಿತ ರೆಹಮಾನ್, ಈಗಾಗಲೇ ರಾಜ್ಯದಲ್ಲಿ ಎನ್ಡಿ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಸುಮಾರು 4 ತಿಂಗಳು ಕಳೀತಾ ಬಂದರೂ ಕೂಡ ಕ್ಷೇತ್ರ ಹಂಚಿಕೆಯ ವಿಚಾರ ಕಗ್ಗಂಟಾಗಿ ಉಳಿದಿತ್ತು. ಈಗ ಇವತ್ತು ದಿಢೀರ್ ಅಂತೇಳಿ ಅಂದ್ರೆ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿ ಕುಮಾರಸ್ವಾಮಿ ದಿಢೀರಾಗಿ ಏನೋ ಬಿಜೆಪಿ ನಾಯಕರನ್ನ ಇವತ್ತು ಭೇಟಿ ಮಾಡಿದ್ದಾರೆ. ಒಂದು ಕಡೆ ಸುಮಲತಾ ಅವರ ಹೇಳಿಕೆಗಳನ್ನ ಗಮನಿಸಿದ್ದಾರೆ, ಮತ್ತೆ ಇನ್ನೊಂದು ಕಡೆ ಪ್ರೀತಮ್ ಗೌಡ ಆಗ್ಬೋದು, ಮಂಡ್ಯದಿಂದ ನಾರಾಯಣಗೌಡರ ಹೇಳಿಕೆಗಳೆಲ್ಲವನ್ನು ಗಮನಿಸಿದಂತ ಕುಮಾರಸ್ವಾಮಿ ಈಗ ದಿಢೀರ್ ಅಂತ ಹೇಳಿ ಈಗಾಗಲೇ ನಿನ್ನೆ ದೆಹಲಿಗೆ ತೆರಳಿ ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನು ಕೂಡ ಮಾಡಿರುವಂತು. ಸುಮಾರು 20 ನಿಮಿಷಗಳ ಕಾಲ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಜೊತೆ ಮಾತುಕತೆಯನ್ನು ಮಾಡಿದ್ದಾರೆ. ರಾಜ್ಯದ ಪರಿಸ್ಥಿತಿ ಆಗ್ಬೋದು, ರಾಜಕೀಯ ಪರಿಸ್ಥಿತಿ ಆಗ್ಬೋದು, ಮತ್ತೆ ಕ್ಷೇತ್ರ ಹಂಚಿಕೆ ವಿಚಾರ ಪ್ರಮುಖವಾಗಿ ಈಗ ಟಿವಿ9ಗೆ ಮಾಹಿತಿ ಲಭ್ಯವಾಗಿರೋ ಮಾಹಿತಿಯ ಪ್ರಕಾರ ಮೂರು ಕ್ಷೇತ್ರಗಳು ಜೆಡಿಎಸ್ಗೆ ಬಹುತೇಕವಾಗಿ ಫೈನಲ್ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದರಲ್ಲಿ ಒಂದು ಹಾಸನ ಆಗ್ಬೋದು, ಮಂಡ್ಯ ಆಗ್ಬೋದು, ಮತ್ತೆ ಕೋಲಾರ. ಇನ್ನ 2 ಕ್ಷೇತ್ರ ಅಂದ್ರೆ ತುಮಕೂರು ಮತ್ತೆ ಇನ್ನೊಂದು ಬೆಂಗಳೂರು ಗ್ರಾಮಾಂತರದ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಅಂತಿಮವಾಗಿ ಅವತ್ತು ಘೋಷಣೆ ಮಾಡೋಣ ಅಂತೇಳಿ ಮೋದಿ ಅವರು ಈಗಾಗಲೇ ಅಮಿತ್ ಶಾ ಅವರಿಗಾಗಲೇ ಕುಮಾರಸ್ವಾಮಿ ಅವರಿಗೆ ಹೇಳಿದರೆ ಮಾಹಿತಿ ಕೂಡ ಲಭ್ಯವಾಗಿರುತ್ತು. ಪ್ರಮುಖವಾಗಿ ಮಂಡ್ಯ ವಿಚಾರವನ್ನು ನೋಡ್ತಾ ಇದ್ರೆ ಜೆಡಿಎಸ್ನ ಭದ್ರಕೋಟೆ ಮಂಡ್ಯ ಆಗ್ಬೋದು, ಹಾಸನ ಆಗ್ಬೋದು. ಈ 2 ಕ್ಷೇತ್ರಗಳಲ್ಲಿ ಬಿಜೆಪಿ ನಾಯಕರು ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಈ ವಿಚಾರವು ಕೂಡ ಈಗ ಭೇಟಿಯ ವೇಳೆ ಚರ್ಚೆ ಆಗಿರುವಂಥದ್ದು. ಈ ರೀತಿಯಾದ ಹೇಳಿಕೆಗಳನ್ನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಇದನ್ನೇ ಕಾಂಗ್ರೆಸ್ ಅಡ್ವಾಂಟೇಜ್ ತೆಗೆದುಕೊಳ್ಳುತ್ತೆ. ನಮ್ಮ ಉದ್ದೇಶ ಇರುವಂಥದ್ದು ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಇಡಬೇಕು, ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅಂತ ಹೇಳಿ. ಆದರೆ ಬಿಜೆಪಿ ನಾಯಕರು ಈ ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ನಮ್ಮ ಎನ್ಡಿಎಗೆ ಹಿನ್ನಡೆ ಆಗುತ್ತೆ, ಎನ್ಡಿಎ ಮೈತ್ರಿಕೂಟಕ್ಕೆ ಹಿನ್ನಡೆ ಆಗುತ್ತೆ. ಹಾಗಾಗಿ ಈ ವಿಚಾರಗಳಿಗೆ ನೀವು ಬ್ರೇಕ್ ಹಾಕಿ ಅನ್ನೋ ಒಂದು ವಿಚಾರಗಳು ಕೂಡ ಪ್ರಸ್ತಾಪವಾಗಿದೆ. ಪ್ರಮುಖವಾಗಿ ಮಂಡ್ಯ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಸದ್ಯದ ಮಟ್ಟಿಗೆ ಮೇಲ್ಗೈ ಸಾಧಿಸುವ ರೀತಿ ಕಂಡು
ಕಂಡು ಬರ್ತಾ ಇರುವಂತ. ಯಾಕಂದ್ರೆ ಮಂಡ್ಯ ಕ್ಷೇತ್ರ ಯಾರ ಕೈ ಪಾಲಾಗುತ್ತೆ, ಮೈತ್ರಿ ಅಭ್ಯರ್ಥಿ ಕಡೆ ಪಾಲಾಗುತ್ತಾ ಇಲ್ಲ ಬಿಜೆಪಿ ಕಡೆಗೆ ಹೋಗುತ್ತಾ ಇಲ್ಲ ಸುಮಲತಾ ಅವರೇ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರ ಅನ್ನೋ ಚರ್ಚೆಗಳು ದೊಡ್ಡ ಮಟ್ಟಿಗೆ ಸಂಚಲನವನ್ನು ಕೂಡ ಮೂಡಿಸಿತು. ಎಲ್ಲಾ ವಿಚಾರಗಳಿಗೂ ಕೂಡ ಗೊಂದಲಗಳಿಗೆ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಭೇಟಿ ಮೂಲಕ ತೆರೆ ಎಳೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಬಂದಿರೋ ಮಾಹಿತಿಯ ಪ್ರಕಾರ ಪ್ರಮುಖವಾಗಿ ಮಂಡ್ಯ ಆಗ್ಬೋದು, ಹಾಸನ ಮತ್ತೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಯೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಕೂಡ ಈಗಾಗಲೇ ಅವರು ಸ್ಪಷ್ಟವಾಗಿದೆ. ಒಂದು ವಿಚಾರ ಇಲ್ಲಿ ನೀವು ಹೇಳ್ತಾ ಇದ್ರಿ, ಮಂಡ್ಯ ಬಹಳ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಒಂದು ಕ್ಷೇತ್ರ. ಈಗ ಸುಮಲತಾ ಅವರು ಕೂಡ ನಾನು ಸ್ಪರ್ಧೆ ಮಾಡಿದ್ರೆ ಮಂಡ್ಯದಿಂದಲೇ ಅನ್ನುವಂಥದ್ರ ಬಗ್ಗೆ ಹೇಳಿದಾಗ ಸೊ ಎಲ್ಲೋ ಒಂದ್ ಕಡೆ ಆ ಗೊಂದಲ ಇನ್ನೂ ಇದ್ದೇ ಇದೆ ಅಂತ ಇತ್ತು ಮಾತುಗಳು. ಈಗ ಆಲ್ಮೋಸ್ಟ್ ಜೆಡಿಎಸ್ಗೆ ಫೈನಲ್ ಆಗಿರುವಾಗ ಸುಮಲತಾ ಅವರ ನಡೆ ಏನಾಗಿರುತ್ತೆ? ಜೆಡಿಎಸ್ಗೆ ಬೆಂಬಲವನ್ನ ಕೊಡ್ತಾರಾ ಅಥವಾ ಅವ್ರನ್ನ ಬೇರೆ ಕಡೆಗೆ ಏನಾದರೂ ತೆಗೆದುಕೊಂಡು ಬಂದು ಬಿಜೆಪಿಯಿಂದ ನಿಲ್ಲಿಸುವಂತಹ ಒಂದು ಪ್ರಯತ್ನಗಳಾಗತ್ತಾ? ಒಂದು ವಿಚಾರ. ಜೊತೆಗೆ ಬೆಂಗಳೂರು ಗ್ರಾಮಾಂತರದ ವಿಚಾರ, ಡಾಕ್ಟರ್ ಮಂಜುನಾಥ್ ಅವರ ಒಂದು ಸ್ಪರ್ಧೆ ವಿಚಾರ, ಇದ್ರ ಬಗ್ಗೆ ಮತ್ತಷ್ಟು ಏನಾದರೂ ಚರ್ಚೆಗಳು ಮಾತುಕತೆಗಳಾಗಿದೆಯಾ? ರೆಹಮಾನ್, ಪ್ರಮುಖವಾಗಿ ಮಂಡ್ಯ ವಿಚಾರವು ಕೂಡ ಪ್ರಮುಖವಾಗಿ ಚರ್ಚೆ ಆಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಮಂಡ್ಯ ವಿಚಾರದಲ್ಲಿ ಒಂದು ಪಕ್ಷದಲ್ಲಿ ಜೆಡಿಎಸ್ ಕೈಯಿಂದ ತಪ್ಪಿದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಬೇರೆ ಬೇರೆ ರೀತಿಯಾದ ಪರಿಣಾಮಗಳಾಗುತ್ತೆ, ಮತ್ತೆ ಜೆಡಿಎಸ್ನ ಅಸ್ತಿತ್ವಗಳ ಕಡೆಗೆ ಒಂದಷ್ಟು ತೊಂದರೆಗಳಾಗುತ್ತೆ. ಈ ನಿಟ್ಟಿನಲ್ಲಿ ಶತಾಯಗತಾಯ ಮಂಡ್ಯದಿಂದಲೇ ಕೂಡ ಈಗಾಗಲೇ ಸ್ಪರ್ಧೆ ಮಾಡಿಸಬೇಕು ಜೆಡಿಎಸ್ ಅಭ್ಯರ್ಥಿ ಅಂತೇಳಿ ಚರ್ಚೆ ಪ್ರಮುಖವಾಗಿ ನಡೆದಿದೆ. ಇಲ್ಲಿವರೆಗೂ ನಾವು ಗಮನಿಸ್ತಾ ಇದ್ರೆ ಸುಮಲತಾ ಅವರ ಹೇಳಿಕೆಯನ್ನು ಕೂಡ ಗಮನಿಸಿದ್ವಿ, ಕುಮಾರಸ್ವಾಮಿ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ನೋಡ್ತಾ ಇದ್ರೆ ಎಲ್ಲೂ ಕೂಡ ಇಬ್ಬರು ಕೂಡ ವಿರುದ್ಧವಾಗಿ ಒಂದು ವಾಕ್ಸಮರವನ್ನು ಕೂಡ ಮಾಡಿಲ್ಲ. ಯಾಕಂದ್ರೆ ಇಬ್ಬರು ಕೂಡ ಜಾಣ ನಡೆಯನ್ನೇ ಒಂದಷ್ಟು ಪ್ರದರ್ಶನವನ್ನು ಕೂಡ ಮಾಡಿರುವಂಥದ್ದು. ಯಾಕಂದ್ರೆ ಜೆಡಿಎಸ್ ನ ಭದ್ರಕೋಟೆ ಅಂತ ಅವರಿಗೂ ಕೂಡ ಗೊತ್ತಿರುತ್ತೆ, ರಾಷ್ಟ್ರೀಯ ಬಿಜೆಪಿ ನಾಯಕರು ಕೂಡ ಗೊತ್ತಿರುತ್ತೆ. ಈ ನಿಟ್ಟಿನಲ್ಲಿ ಜೆಡಿಎಸ್ ಕೂಡ ಆ ಒಂದು ಕ್ಷೇತ್ರವನ್ನು ಪಡೆದುಕೊಳ್ತಾರೆ ಅಂತ ಗೊತ್ತಿರುತ್ತೆ. ಹೀಗಾಗಿ ಮತ್ತೆ ಗೊಂದಲಗಳಾಗೋದು ಬೇಡ, ಡ್ಯಾಮೇಜ್ಗಳನ್ನ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ಇಬ್ಬರು ನಾಯಕರಂದ್ರೆ ಸುಮಲತಾ ಆಗ್ಬೋದು, ಈ ಕಡೆ ಕುಮಾರಸ್ವಾಮಿ ಅವರಾಗ್ಬೋದು ಜಾನ ನೆನೆಯನ್ನು ಪ್ರದರ್ಶನ ಮಾಡಿದ್ರೆ. ಅದೇ ರೀತಿಯಾಗಿ ಇವತ್ತು ಮೇಲ್ಗೈಯನ್ನು ಕೂಡ ಕುಮಾರಸ್ವಾಮಿ ಅವರು ಸಾಧಿಸಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರೋದು. ಮುಂದಿನ ದಿನಗಳಲ್ಲಿ ಸುಮಲತಾ ಅವರು ಹೇಳಿರೋ ಪ್ರಕಾರ ನಾನು ಒಂದು ಪಕ್ಷದಲ್ಲಿ ಅಂತಿಮವಾದ ನಂತರದಲ್ಲಿ ನಾನು ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಅವರು ಬೇರೆ ರೀತಿಯಾಗಿ ಏನಾದ್ರು ಸ್ಪರ್ಧೆ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಮತ್ತೆ ಬೇರೆ ಅವರಿಗೆ ಏನಾದ್ರು ಪರ್ಯಾಯವಾಗಿ ಅಂದ್ರೆ ರಾಜ್ಯಸಭಾ ಆಗ್ಬೋದು ಮತ್ತೆ ಪರಿಷತ್ನಲ್ಲಿ ಆಗ್ಬೋದು, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಅವಕಾಶ, ಈ ರೀತಿಯಾದ ಒಂದಷ್ಟು ಆಪ್ಷನ್ಗಳನ್ನ ಬಿಜೆಪಿ ನಾಯಕರು ಇಟ್ಕೊಂಡಿರ್ತಾರೆ ಪರ್ಯಾಯವಾಗಿ ವ್ಯವಸ್ಥೆನ ಮಾಡ್ಕೊಡ್ಲಿಕ್ಕೆ. ಆ ಒಂದು ಚಿಂತನೆಗಳು ಕೂಡ ಚರ್ಚೆಗಳು ಕೂಡ ನಡೆದಿರುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಅದರಲ್ಲಿ ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಇನ್ನೊಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ, ಬೆಂಗಳೂರು ಲೋಕಸಭಾ ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾರು ಸ್ಪರ್ಧೆ ಮಾಡ್ತಾರೆ? ಯಾಕಂದ್ರೆ DK ಸುರೇಶ್ ಅವರು ಹಾಲಿ ಸಂಸದರಿದ್ದಾರೆ, ಅವರಿಗೆ ಟಕ್ಕರ್ ಕೊಡಬೇಕು ಅಂತಂದ್ರೆ ಒಂದು ಪರ್ಯಾಯವಾಗಿ ದೊಡ್ಡ ಒಂದು ವ್ಯಕ್ತಿಯನ್ನು ನಿಲ್ಲಿಸಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಿಲ್ಲಿಸಬೇಕು ಅಂತೇಳಿ ಎಲ್ಲಾ ರೀತಿಯಾದ ಸಿದ್ಧತೆಗಳು ಕೂಡ ನಡೀತಾ ಇದೆ. ನಿನ್ನೆ ನಾವು ಡಾಕ್ಟರ್ ಮಂಜುನಾಥ್ ಅವರ ಹೇಳಿಕೆಯನ್ನು ನೋಡ್ತಿದ್ದೆ, ಅವರು ರಾಜಕೀಯಕ್ಕೆ ಬರಲು ಒಂದಷ್ಟು ಒಲವಿರೋ ರೀತಿ ಕಂಡು ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ DK ಸುರೇಶ್ ಅವ್ರನ್ನ ಹಣಿಲೇಬೇಕು ಅಂತೇಳಿ ಮಂಜುನಾಥ್ ಅವ್ರನ್ನ ಬಿಜೆಪಿ ಅಥವಾ JDS ಇಂದ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲಾ ರೀತಿಯಾದ ಒಂದಷ್ಟು ತಂತ್ರಗಾರಿಕೆ ಕೂಡ ಮನವೊಲಿಕೆ ಪ್ರಯತ್ನಗಳು ಕೂಡ ನಡೀತಾ ಇರುವಂಥದ್ದು. ಹೀಗಾಗಿ ಮಂಡ್ಯ, ಹಾಸನ, ಕೋಲಾರ ಲೋಕಸಭಾ ಕ್ಷೇತ್ರಗಳಲ್ಲಿ JDS ಅಭ್ಯರ್ಥಿ ಸ್ಪರ್ಧೆ ಮಾಡೋದು ಬಹುತೇಕ ಪಕ್ಕವಾಗಿದೆ. ಅದೇ ರೀತಿಯಾಗಿ ಈ ಒಂದು ವಿಚಾರದಲ್ಲಿ ಮೈತ್ರಿಯ ವಿಚಾರದಲ್ಲಿ ಕುಮಾರಸ್ವಾಮಿ ಅವರು ಒಂದು ಸಣ್ಣ ಮೇಲ್ಗೈಯನ್ನು ಸಾಧಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದು. ಇನ್ನು ಪ್ರಮುಖವಾಗಿ ನಾನು ಆಗಲೇ ಹೇಳ್ದಂಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಆಗ್ಬೋದು ಮತ್ತು ತುಮಕೂರು, ಈ ಎರಡೂ ಕ್ಷೇತ್ರಗಳಲ್ಲಿ JDS ಒಂದಷ್ಟು ಒಲವನ್ನು ಕೂಡ ಹೊಂದಿದೆ. ಆದರೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತ ನೋಡಬೇಕಾಗುತ್ತೆ. ಯಾಕೆಂದರೆ ಬಿಜೆಪಿ ಅವರಿಗೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಹಾಲಿ ಸಂಸದರಿದ್ದಾರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಅವರನ್ನು ತಂದರೆ ತುಮಕೂರು ಏನಾದ್ರು ಬಿಟ್ಟುಕೊಡ್ತಾರೆ. ಆ ರೀತಿಯಾದ ಒಂದಷ್ಟು ಚರ್ಚೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳಿರುವಂತು. ಯಾಕೆಂದರೆ ಕಗ್ಗಂಟಾಗಿ ಉಳಿದಿದ್ದಂಥ ಹಾಸನ ಲೋಕಸಭಾ ಕ್ಷೇತ್ರ, ಮಂಡ್ಯ ಲೋಕಸಭಾ ಕ್ಷೇತ್ರ ವಿಚಾರವಾಗಿ ಕುಮಾರಸ್ವಾಮಿ ಅವರು ಒಂದಷ್ಟು ಹೈಕಮಾಂಡ್ ನಾಯಕರಿಂದ ಚರ್ಚೆ ನಡೆಸಿ ಮೇಲ್ಗೈಯನ್ನು ಸಾಧಿಸಿರೋದು ಸದ್ಯಕ್ಕೆ ಸ್ಪಷ್ಟವಾಗ್ತಿರೋ ಒಂದು ಮಾಹಿತಿ ಕೂಡ ರೆಹಮಾನ್. ಎಸ್, ಥ್ಯಾಂಕ್ ಯು ಸುನಿಲ್.